ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್. ಹೋಳಿ ಹಬ್ಬದ ಪ್ರಯುಕ್ತ 17ನೇ ಕಂತಿನ 2ನೇ ಹಂತದ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಇವತ್ತು ಒಟ್ಟು 13 ಜಿಲ್ಲೆಯ ಮಹಿಳೆಯರಿಗೆ ಹಣ ಜಮೆ ಆಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಜೊತೆಗೆ ರಾಮನಗರ ಡಿಸ್ಟಿಕ್ ಅವರಿಗೆ ಹಣ ಜಮೆ ಆಗಿದೆ. ಶಿವಮೊಗ್ಗದವರಿಗೆ ಜಮೆ ಆಗಿದೆ. ಚಿಕ್ಕಬಳ್ಳಾಪುರಕ್ಕೆ ಹಣ ಜಮೆ ಆಗಿದೆ. ಒಟ್ಟು 13 ಜಿಲ್ಲೆಯವರಿಗೆ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು ಈಗಾಗಲೇ ಮಹಿಳೆಯರ ಖಾತೆಗೆ ಹಣ ಹೋಗಿದೆ. ಹಾಗಿದ್ರೆ ಯಾವ ಯಾವ 13 ಜಿಲ್ಲೆಗಳಿಗೆ ಹಣ ಹೋಗಿದೆ, ಇನ್ನು ಯಾವ ಜಿಲ್ಲೆಯವರಿಗೆ ಹಣ ಬರಬೇಕು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ 16ನೇ ಕಂತಿನ ಹಣ ಇನ್ನೂವರೆಗೂ ಬಂದಿಲ್ವಲ್ಲ ಅಂಥವ್ರಿಗೆ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಟೋಟಲ್ ಆಗಿ 4,000 ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹಾಕ್ತಾ ಇದ್ದಾರೆ. ಯಾವ ಯಾವ ಮಹಿಳೆಯರಿಗೆ 4,000 ರೂಪಾಯಿ ಸಿಗುತ್ತೆ, ಮತ್ತು ಇವತ್ತು ಹೊಸದಾಗಿ ಯಾವ ಜಿಲ್ಲೆಗಳು ಆ್ಯಡ್ ಆಗಿದ್ದಾವೆ, ಇನ್ನು ಯಾವ ಜಿಲ್ಲೆಗೆ ಇನ್ನೂ ಹಣ ಹಾಕಿಲ್ಲ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಮಾರ್ಚ್ 10ನೇ ತಾರೀಕು ಗೃಹಲಕ್ಷ್ಮಿ 17ನೇ ಕಂತಿನ ಹಣ ಮೊದಲನೇ ಹಂತವಾಗಿ ಬಿಡುಗಡೆನ ಮಾಡಿದ್ರು. ಅವಾಗ ಒಂದು 15-16 ಜಿಲ್ಲೆಯವರಿಗೆ ಹಣ ಹೋಗಿತ್ತು. ಬಾಕಿ ಉಳಿದಂತಹ ಜಿಲ್ಲೆಗಳಿಗೆ ಹಣ ಸ್ಟಾಪ್ ಆಗಿತ್ತು, ಅಂದರೆ ಅಮೌಂಟ್ ಇನ್ನೂ ಕ್ರೆಡಿಟೇ ಆಗಿರಲಿಲ್ಲ. ಅಂತಹ ಮಹಿಳೆಯರಿಗೆ, ಅಂತಹ ಜಿಲ್ಲೆಯ ಮಹಿಳೆಯರಿಗೆ 2ನೇ ಹಂತದ ಹಣ ಇವತ್ತಿಂದ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಮಾರ್ಚ್ 10ನೇ ತಾರೀಕು ಯಾವ್ಯಾವ ಮಹಿಳೆಯರಿಗೆ ಬಂದಿರಲಿಲ್ವೋ ಅಂತಹ ಮಹಿಳೆಯರಿಗೆ ಇವತ್ತು 2,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ. ಇದ್ರ ಜೊತೆಗೆ ಇದೇ ತಿಂಗಳಲ್ಲಿ ಸಾಕಷ್ಟು ಮಹಿಳೆಯರಿಗೆ 4,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. 16ನೇ ಕಂತಿನ ಹಣ ಬಂದಿರಲಿಲ್ವಲ್ಲ ಅಂಥವ್ರಿಗೆ 2,000 ರೂಪಾಯಿ ಪ್ಲಸ್ ಗೃಹಲಕ್ಷ್ಮಿ 17ನೇ ಕಂತಿಂದು 2,000 ರೂಪಾಯಿ 4,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗ್ತಾ ಇದ್ದು ಯಾವ್ಯಾವ ಮಹಿಳೆಯರಿಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಇವತ್ತು ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ತುಂಬಾ ಸಹಾಯ ಆಗುತ್ತೆ. ಇವತ್ತು ಒಟ್ಟು 13 ಜಿಲ್ಲೆಯವರಿಗೆ ಹೊಸದಾಗಿ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಎಲ್ಲ ತಾಲೂಕಿನವರಿಗೆ, ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಾರ್ತ್ ಆಗಿರಬಹುದು, ಬೆಂಗಳೂರು ಸೌತ್ ಆಗಿರಬಹುದು, ಬೆಂಗಳೂರು ಇಷ್ಟು ತಾಲೂಕಿನವರಿಗೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ಅವರಿಗೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನೆಲಮಂಗಲ ತಾಲೂಕವರೆಗೂ ಕೂಡ ಹಣ ಬಿಡುಗಡೆ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ತುಮಕೂರು, ಬಿಜಾಪುರ, ಹಾವೇರಿ, ದಾವಣಗೆರೆ, ಬೀದರ್, ಜೊತೆಗೆ ಈಗಾಗಲೇ ಹೇಳ್ದಂಗೆ ರಾಮನಗರ ತಾಲೂಕಲ್ಲಿ ಮಾಗಡಿ ಮತ್ತು ಚನ್ನಪಟ್ಟಣ ತಾಲೂಕವರಿಗೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಬೆಳಗಾವಿ, ಬಾಗಲಕೋಟೆ, ಕೋಲಾರ, ಜೊತೆಗೆ ಶಿವಮೊಗ್ಗ, ಚಿಕ್ಕಬಳ್ಳಾಪುರ ಒಟ್ಟು 13 ಜಿಲ್ಲೆಯವರಿಗೆ ಇವತ್ತು 2ನೇ ಹಂತದ ಹಣ ಬಿಡುಗಡೆ ಆಗಿದೆ. ಆಲ್ರೆಡಿ ಗೊತ್ತಿರೋ ರೀತಿಯಾಗಿ ಬೆಳಗಾವಿ, ಬಾಗಲಕೋಟೆಯವರಿಗೆ ಮೊದಲನೇ ಹಂತದಲ್ಲೇ ಹಣ ಬಿಡುಗಡೆ ಆಗಿತ್ತು, ಕೋಲಾರದವ್ರಿಗೂ ಕೂಡ. ಆದರೆ ಇದೇನಾಗುತ್ತೆ ಅಂದರೆ ಇವಾಗ ಕೋಲಾರದಲ್ಲಿ ಒಂದು 3-4 ತಾಲೂಕುಗಳಿರುತ್ತೆ, ಅಂದರೆ ಎಲ್ಲ ತಾಲೂಕವ್ರಿಗೆ ಹಣ ಹಾಕಿರೋದಿಲ್ಲ. ಒಂದು ತಾಲೂಕು ಹಾಕಿರ್ತಾರೆ, 2 ತಾಲೂಕು ಹಾಕಿರ್ತಾರೆ, ಮತ್ತೆ ಕೆಲವು ತಾಲೂಕುಗಳು ಬಾಕಿ ಇರುತ್ತೆ. ಬೆಂಗಳೂರು ಇವತ್ತು ನಗರ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ. ಬೆಂಗಳೂರು ನಾರ್ತ್ ಅವ್ರಿಗೆ ಬಂದಿದೆ, ಬೆಂಗಳೂರು ಸೌತ್ ಅವ್ರಿಗೆ ಬಂದಿದೆ. ಬಟ್ ಬೆಂಗಳೂರಿನ ಈಸ್ಟ್ ಮತ್ತು ವೆಸ್ಟ್, ಪೂರ್ವ ಮತ್ತು ಪಶ್ಚಿಮ ತಾಲೂಕಿನಲ್ಲಿರುವಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಅದೇ ರೀತಿಯಾಗಿ ಈಗ ಕೋಲಾರದವರಿಗೆ ಆಗಿರಬಹುದು, ಬಾಗಲಕೋಟೆ, ಬಿಜಾಪುರ, ತುಮಕೂರು, ದಾವಣಗೆರೆ, ಈ ರೀತಿಯಾಗಿ ನಿಮ್ಮ ಡಿಸ್ಟಿಕ್ ಇರಬಹುದು, ಡಿಸ್ಟಿಕ್ ಅವ್ರಿಗೆ ಬಂದಿರುತ್ತೆ. ಆದರೆ ನಿಮ್ಮ ತಾಲೂಕುಗಳಿಗೆ ಹಣ ಬಂದಿದೆಯಾ ಅನ್ನೋದನ್ನ ನೀವು ನೋಡ್ಕೋಬೇಕಾಗುತ್ತೆ. ಕೆಲವ್ರಿಗೆ ಒಂದು ಊರಲ್ಲಿ ಅಂದರೆ ಒಂದು ಅರ್ಧ ಊರಿಗೆ ಬಂದಿರುತ್ತೆ, ಕೆಲವ್ರಿಗೆ ಮಾತ್ರ ಹಣ ಬಂದಿರೋದಿಲ್ಲ. ಅಂಥವ್ರೆಲ್ರಿಗೂ ಈಗ ಯಾರಿಗೆ ಬಂದಿರೋದಿಲ್ವೋ ಅಂಥವ್ರಿಗೆ 2ನೇ ಹಂತದ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಪರ್ಟಿಕ್ಯುಲರ್ ಒಂದಷ್ಟು ಹೊಸ ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ಆಗಿರಬಹುದು, ಗ್ರಾಮಾಂತರ ಆಗಿರಬಹುದು, ರಾಮನಗರ ಡಿಸ್ಟಿಕ್ ಅವ್ರಿಗಾಗಿರಬಹುದು, ಇಲ್ಲಿವರೆಗೂ ಹಣ ಬಿಡುಗಡೆನೇ ಆಗಿರಲಿಲ್ಲ. ಅಂಥವ್ರಿಗೆ ಇವತ್ತು ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 12:30ಇಂದನೇ ಹಣ ಬಿಡುಗಡೆ ಆಗಿದೆ. ಹಾಗೆ ವಿಡಿಯೋ ನೋಡ್ತಿರೋ ನಿಮ್ಗೆ ಏನಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ನೀವು ಕೂಡ ಕಮೆಂಟ್ ಮುಖಾಂತರ ಅದನ್ನು ತಿಳಿಸ್ಕೊಡ್ಬಹುದು. ಯಾರ್ಯಾರಿಗೆ ಪೆಂಡಿಂಗ್ ಇರಲಿಲ್ವೋ ಅಂಥವ್ರಿಗೆ ಬಿಡುಗಡೆ ಆಗಿದೆ. ಆದರೆ ಕೆಲವು ಡಿಸ್ಟಿಕ್ಕಿಗೆ ಇಲ್ಲಿವರೆಗೂ ಕೂಡ ಓಪನ್ ಅಂದರೆ ಅಮೌಂಟ್ ಜಮೆನೇ ಆಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ, ಉತ್ತರ ಕನ್ನಡ ಜಿಲ್ಲೆಯವರಿಗೆ, ಮಂಗಳೂರು ಡಿಸ್ಟಿಕಲ್ಲಿರುವಂಥವ್ರಿಗೆ, ಕೊಡಗು, ಹಾಸನ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಮೈಸೂರು, ಮಂಡ್ಯ ಈ ಜಿಲ್ಲೆಯವರಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಅಂದರೆ ಅದಕ್ಕೆ ನಮಗೆ ಪ್ರೂಫ್ ಸಿಕ್ಕಿಲ್ಲ. ವಿಡಿಯೋ ನೋಡ್ತೀರಾ, ನಿಮ್ಗೇನಾದರೂ ನಿಮ್ಮ ಡಿಸ್ಟಿಕ್ ಇದಾಗಿತ್ತು ಅಂದರೆ, ದಕ್ಷಿಣ ಕನ್ನಡ, ಮಂಗಳೂರು, ಕೊಡಗು ಆಗಿತ್ತು, ನಿಮಗಿನ್ನೂ ಹಣ ಬಂದಿಲ್ಲ ಅಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬಹುದು ನಮಗೆ ಹಣ ರಿಸೀವ್ ಆಗಿಲ್ಲ ಅಂತ. ನೋಡಿ, ದಕ್ಷಿಣ ಕನ್ನಡ, ಮಂಗಳೂರು ಮತ್ತು ಉಡುಪಿ ಎಲ್ಲ ನಿಯರ್ ಕೂಡ ಇದ್ರೂ ಈ ಸಲ ಉಡುಪಿಯವ್ರಿಗೆ ಬಂದಿದೆ. ದಕ್ಷಿಣ ಕನ್ನಡ ಮತ್ತು ಮಂಗಳೂರು ಡಿಸ್ಟಿಕ್ ಅವ್ರಿಗೆ ಇನ್ನೂ ಕೂಡ ಹಣ ಹಾಕಿಲ್ಲ. ಲಾಸ್ಟ್ ಟೈಮ್ ಕೂಡ ಈ ಡಿಸ್ಟಿಕ್ ಅವ್ರಿಗೆ ಲೇಟಾಗಿ ಹಾಕಿದ್ರು. ಹಾಗಾಗಿ ಈಗ ಏನಾಗುತ್ತೆ ಅಂದರೆ, ಒಂದು ರಾಜ್ಯ ಸರ್ಕಾರ ಹಣನ ಹಂತವಾಗಿ ಹಾಕೋದ್ರಿಂದ 3ನೇ ಹಂತ ಅಥವಾ 4ನೇ ಹಂತದಲ್ಲಿ ಈಗ ಯಾವ ಡಿಸ್ಟಿಕ್ ಅವರಿಗೆ ಬಂದಿಲ್ವೋ ಅಂಥವ್ರಿಗೆ ಬರುತ್ತೆ. ಈಗ ಆಲ್ರೆಡಿ ಈಗ ಬೆಂಗಳೂರು ನಾರ್ತ್ ಸೌತ್ಗೂ ಬಂದಿದೆ ಅಂದರೆ ಕೆಲವ್ರಿಗೆ ಬಂದಿರೋದಿಲ್ಲ. ನಾರ್ತಲ್ಲಿರೋ ಒಂದಷ್ಟು ಲಕ್ಷ ಜನಕ್ಕೆ ಹಾಕಿದ್ರು ಅಂದರೆ ಇನ್ನೂ ಲಕ್ಷ ಜನಕ್ಕೆ ಹಾಕಿರಲ್ಲ. ಅಂಥವ್ರಿಗೆ ನಾಳೆ ನಾಡಿದ್ದು ಕ್ರೆಡಿಟ್ ಆಗುತ್ತೆ.
ಇವತ್ತು ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ ಹಾಕ್ತೀನಿ. ಪರ್ಟಿಕ್ಯುಲರ್ ಆಗಿ ಗೃಹಲಕ್ಷ್ಮಿ ಅಂತಾನೆ ಮೆನ್ಷನ್ ಆಗಿದೆ. ದಯವಿಟ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ. ಇದರಲ್ಲೂ ಕೂಡ ಇವತ್ತಿನ ಡೇಟ್ ಟೈಮಿಂಗ್ಸ್ ನೋಡ್ಕೊಳ್ಳಿ. ಗೃಹಲಕ್ಷ್ಮಿ ಅಂತ ಮೆನ್ಷನ್ ಆಗಿದೆ. ಗೌರ್ಮೆಂಟ್ ಕಡೆಯಿಂದ 2,000 ಬಂದಿತ್ತು ಅಂದ್ರೆ ಅದು ಗೃಹಲಕ್ಷ್ಮಿ ಅಂತಾನೆ ಆಗಿರುತ್ತೆ. ಹಾಗೆ ನಿಮಗೆ ಬಂದಿತ್ತು ಅಂದ್ರೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಬಂದಿರೋ ಒಂದಷ್ಟು ಕಮೆಂಟ್ನ ಕೂಡ ಹಾಕಿದ್ದೀನಿ. ಬೆಂಗಳೂರು ಬಂದಿದೆ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದಾರೆ. ಜೊತೆಗೆ 17ನೇ ಕಂತು ಗುರುವಾರ ಬಂದಿದೆ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ. ಅದನ್ನು ಕೂಡ ಹಾಕಿದ್ದೀನಿ. ಜೊತೆಗೆ 17ನೇ ಕಂತು ರಿಸೀವ್ ಟುಡೇ ಬ್ಯಾಂಗ್ಳೂರ್ ಲಗ್ಗೆರೆ ಅಂತ ನಾನು ಈಗಾಗಲೇ ಹೇಳಿದೆ. ಬೆಂಗಳೂರು ನಾರ್ತ್ ಮತ್ತು ಸೌತ್ ಅವರಿಗೆ ಹೆಚ್ಚಿನ ಜಿಲ್ಲೆಯವರಿಗೆ ಹಣ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಬೆಂಗಳೂರು ಗ್ರಾಮಾಂತರದವ್ರಿಗೂ ಕೂಡ ಇವತ್ತು ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ ಕೂಡ ನಾನು ಆಲ್ರೆಡಿ ಹಾಕ್ತೀನಿ ಅಂತ ಹೇಳಿದೆ. ಅದೇ ರೀತಿ ಹಾಕಿದ್ದೀನಿ. ವಿಡಿಯೋ ನೋಡ್ತೀರಿ ಯಾರಿಗಾದ್ರೂ ಹಣ ಬಂದಿಲ್ಲ ಅಂದರೆ ಇನ್ನೂ ಕೂಡ ಟೈಮ್ ಇದೆ. ಯಾರೋ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ 1,22,00,000 ಜನ ಮಹಿಳೆಯರಿಗೆ ಹಣ ಹಾಕಬೇಕು. ಅಷ್ಟು ಈಸಿಯಾಗಿ ಎಲ್ರಿಗೂ ಒಂದೇ ವಾರದಲ್ಲಿ ಅಥವಾ ಒಂದೇ ದಿನದಲ್ಲಿ ಹಾಕೋದಕ್ಕಾಗಲ್ಲ. ಹೋದ ಸಲ ನಾವು ಬೇಗ ಬಂದವ್ರಿಗೆ ಈ ಸಲ ಲೇಟಾಗಿ ಬರಬಹುದು, ಅಥವಾ ಹೋದ ಸಲನೂ ಬೇಗ ಬಂದಿತ್ತು ಈ ಸಲನೂ ನಮಗೆ ಬೇಗ ಬಂತು ಅಂತ ಕೂಡ ಆಗುತ್ತೆ. ಅಥವಾ ಹೋದ ಸಲನೂ ನಮಗೆ ಬೇಗ ಬರಲಿಲ್ಲ ಈ ಸಲ ಬೇಗ ಬಂತು ಅನ್ನೋರು ಇರುತ್ತೆ. ಹೇಳೋಕ್ಕಾಗಲ್ಲ, ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ಸ್ವಲ್ಪ ಕಾಯಬೇಕಾಗುತ್ತೆ ಅಷ್ಟೇ. ಯಾರಿಗೆ 16ನೇ ಕಂತಿನ ಹಣ ಬಂದಿಲ್ವೋ, ಸುಮಾರು ಜನ ಕಮೆಂಟ್ ಮಾಡಿದ್ರು ನಮ್ಗೆ 16 ಕೂಡ ಬಂದಿಲ್ಲ ಅಂತ. ಅಂತಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ನಿಮಗೆ 16 + 17 2 ಕಂತಿನ ಹಣ ಒಟ್ಟಿಗೆ ಬರುತ್ತೆ. 4,000 ಕ್ರೆಡಿಟ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಅವರು. ಕಾರ್ಮಿಕ ಇಲಾಖೆಯ ಸಚಿವರು ಗೃಹಲಕ್ಷ್ಮಿ ವಿಚಾರವಾಗಿ ಇವತ್ತು ವಿಧಾನಸಭೆ ಕಲಾಪ ನಡೀತಾ ಇದೆ ಅಲ್ವಾ, ಅದರಲ್ಲಿ ಮಾತಾಡೋಂಥವ್ರು ಅವ್ರು ಹೇಳಿದ್ದಾರೆ. 17 ಮತ್ತು 16ನೇ ಕಂತಿನ ಹಣ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೀವಿ. 18 ಮತ್ತು 19ನೇ ಕಂತು ಜನವರಿ ಮತ್ತು ಫೆಬ್ರವರಿ ಕಂತಿನ ಹಣ ನಾವು ಗೃಹಲಕ್ಷ್ಮಿ ಇನ್ನೂ ಕೂಡ ಹಾಕಿಲ್ಲ. ಆದರೆ ಅದನ್ನು ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಹಾಕ್ತೀವಿ. ಇದೇ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಈ ಗೃಹಲಕ್ಷ್ಮಿ ಹಣ ಹಾಕಬೇಕು ಅಂದರೆ ನಾವು ಅದಕ್ಕೆ ಒಂದಷ್ಟು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಬೇಕಾಗುತ್ತೆ. ಏನು ಪೆಂಡಿಂಗ್ ಹಣ ಇದೆ ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದೇ ತಿಂಗಳಲ್ಲಿ ಹಾಕ್ಬಿಟ್ರು ಅಂದರೆ ಮಹಿಳೆಯರಿಗೆ ಒಟ್ಟು ಈ ತಿಂಗಳಲ್ಲಿ 8,000 ಅಮೌಂಟು ಕ್ರೆಡಿಟ್ ಆಗಿರೋ ರೀತಿ ಆಗುತ್ತೆ. ಬಟ್ ನೋಡಬೇಕು ಇದೇ ತಿಂಗಳು ಹಾಕ್ತಾರಾ ಅಥವಾ ಇನ್ನೊಂದು ತಿಂಗಳು ಟೈಮ್ ತಗೊಂಡು ಮುಂದಿನ ತಿಂಗಳಲ್ಲಿ ಹಾಕ್ತಾರಾ ಅಂತ. ಸದ್ಯಕ್ಕಂತೂ ಆಲ್ಮೋಸ್ಟ್ ಬಹಳಷ್ಟು ಮಹಿಳೆಯರಿಗೆ 4,000 ಕ್ರೆಡಿಟ್ ಆಗಿದೆ. ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ, ನನ್ನ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.